ಯಾವ್ದೋ ತೋರಿಸ್ತೀನಿ ಅಂದಲ್ಲ ಯಾವ್ದೋ ಹೊಸದು ಬಂದೈತಿ ಅಂದಲ್ಲ ನಾನು ಎಲ್ಲಾನ ಗಾಡಿ ಎಲ್ಲಾನ ಪಂಚರ್ ಆದ್ರೆ ನೀನು ಹೋಗ್ತಾ ಅಂದ್ರೆ ಪಂಚರ್ ನಿನ್ಗೆ ಮೇನ್ ರೋಡ್ ಅಲ್ಲಿ ಆದ್ರೆ ಪಂಚರ್ ಎಲ್ಲ ಹಾಕ್ಸ್ಕೊಬಿಡು, ಮೇನ್ ರೋಡ್ ಸಿಗುತ್ತೆ. ಕಾಡಲ್ಲೆಲ್ಲ ಪಂಚರ್ ಆಯ್ತಂದ್ರೆ ಅದಕ್ಕೆ ಒಳ್ಳೆ ಸೊಲ್ಯೂಷನ್ ತಗೊಂಡ್ ಬಂದಿದ್ದೀನಿ, ನಾನು ತಗೊಂಡಿದ್ದೀನಿ. ಇದು 1100 ರೂಪಾಯಿ ಏನೋ, ಅಮೆಝಾನ್ ಬೇಸಿಸ್ದು ಟೈರ್ ಇನ್ಫ್ಲೇಟರ್ ಅನ್ಬಿಟ್ಟು ಇದು ಟೈರ್ ಇದು ಏರ್ ಹಾಕೋದು. ಬಾ ನಿನ್ಗೆ ಫುಲ್ ತೋರಿಸ್ತೀನಿ. ಪಂಪಿಂಗ್ ಮಿಷಿನ್ ಹೆಂಗೆ ಪಂಪಿಂಗ್ ಅಲ್ಲಿ ಆಟೋಮೆಟಿಕ್ ನಾನು ಹೆಂಗ್ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಬಾ ಈ ಕಡೆ ಬಾ. ಮತ್ತೆ ಇದಕ್ಕೆ ಇದು ಐಟಮ್ ಇರ್ಬೇಕು, ತೋರಿಸ್ತೀನಿ ಬಾ. 1000 ಎಷ್ಟು ಕೊಟ್ಟೆ ಇದಕ್ಕೆ? 1100 ರೂಪಾಯಿನೂ ಆಗಿದೆ. ಅದು ನಿನಗೂ ಬೇಕಂದ್ರೆ ನಾನು ಲಿಂಕ್ ಹಾಕಿರ್ತೀನಿ ನನ್ನ ಯೂಟ್ಯೂಬ್ ಚಾನಲ್, ಬೇಕಾದ್ರೆ ತಗೋ ನೋಡ್ಕೋ. ಅದು ಓಪನ್ ಮಾಡಿ ಹೇಳ್ತೀನಿ ನೋಡು. ಓಪನ್ ಮಾಡಿದ್ರೆ ಫುಲ್ ಈ ತರ ಸೆಟ್ ಕೊಡ್ತಾರೆ. ಇಷ್ಟೇ ಕೊಡೋದು ಇವರು. ಇದ್ರಲ್ಲಿ ಏನೇನ್ ಬರುತ್ತೆ ಅಂತ ಸೆಟಪ್ ಬಾಕ್ಸ್ ತರ ಐತಲ್ಲ, ಐತೆ ಅಂದ್ರೆ ತೋರಿಸ್ತೀನಿ. ಇದು ಮಾಮೂಲಿ, ಇದು ಏರ್ ಹೊಡಿಯೋಕೆ ಪೈಪ್, ಓಕೆನಾ? ಇದು ಇದ್ರ ಪವರ್ ಸಪ್ಲೈ ಮಾಡೋದು ಸ್ವಿಚ್. ಓಕೆ, ನೋಡ್ಕೋ ಇವಾಗ ಹಾಕ್ತೀನಿ. ಇದು ಟೈರ್ದು ಇದು ಟೈರ್ದು. ಇದು ಇದಕ್ಕೆ ಫುಟ್ಬಾಲ್ಗೆ ಅದು ಫುಟ್ಬಾಲ್ ಹೊಡಿಯಕ್ಕೆ, ಓಕೆನಾ? ಇದು ಫ್ಯೂಸ್, ಇದು ಕ್ಯಾಪ್ಗಳು, ಇದು ಮಾಮೂಲಿ ಬೇರೆ ಬೇರೆ ಬಲೂನ್ಗೆ ಅದಕ್ಕೆಲ್ಲ ಊದಕ್ಕೆ ಇದು. ಓಕೆ, ಅಷ್ಟೇ ಕೊಟ್ಟಿರೋದು. ಮತ್ತೆ ನೋಡ್ಕೋ, ಇದು ಬಂದ್ಬಿಟ್ಟು ಚಾರ್ಜಿಂಗ್ ಸಾಕೆಟ್ ಇರುತ್ತೆ ಗೊತ್ತಾ, ಅಲ್ಲಿ ಹಾಕ್ಬೇಕು ನೋಡಿ. ಇಲ್ಲಿ ಅಲ್ಲಿ ಹಾಕ್ದಾ ಇದು, ಅಲ್ಲಿ ತೋರಿಸು. ಅಲ್ಲಿ ಇಲ್ಲಿ ಅಲ್ಲಿ ಚಾರ್ಜಿಂಗ್ ಸಾಕೆಟ್ ಅಲ್ಲಿ ಹಿಂಗೆ ಹಾಕ್ಬೇಕು, ಓಕೆನಾ? ಚಾರ್ಜಿಂಗ್ ಸಾಕೆಟ್ ಅಲ್ಲಿ ಹಾಕಿದ್ರೆ ಇಲ್ಲಿ ಲೈಟ್ ಬರ್ತದೆ. ಇಲ್ಲಿ ಇದು ಬ್ಲ್ಯಾಕ್ ಲೈಟ್ ಅಂತ ಇದೀನಿ. ಬ್ಲ್ಯಾಕ್ ಲೈಟ್ ಜಿಂದ ಎಲ್ಲೂ ಪ್ರಪಂಚದಲ್ಲೇ ಇಲ್ಲ. ಅದನ್ನ ಕೀ ಆನ್ ಮಾಡ್ಕೋಬೇಕು. ಇವಾಗ ಆನ್ ಆಯ್ತಾ ಇಲ್ಲಿ? ಇವಾಗ ಇಲ್ಲೂ ಆನ್ ಆಯ್ತಾ? ಓಕೆನಾ? ಬಾ ಇವಾಗ ಡೋರ್ ಜಾಸ್ತಿ ಹಾಕಿದ್ರೆ ವೈರ್ ಕಟ್ ಆಗ್ಬಿಡುತ್ತೆ, ಓಕೆನಾ? ಅದು ನೀನು ಹಂಗೆ ಹಾಕ್ಬೇಡ ಪ್ಲೀಸ್. ನೋಡು, ವೈರ್ ಕಟ್ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಆ ಥರ ಹಾಕ್ಬಾರ್ದು. ಫಸ್ಟ್ ಆಫ್ ಆಲ್ ಇಲ್ಲಿ ತೋರಿಸು, ನೋಡ್ಕೊರಮ್ಮ. ವೈರ್ ಸಾಲುತ್ತೆ 4 ಟೈರ್ಗೆ. ವೈರ್ ಸಾಲುತ್ತೆ, ಅದು 4 ಟೈರ್ಗೆ ಸಾಲುತ್ತೆ, ಆರಾಮಾಗಿ ಸಾಲುತ್ತೆ. ಇನ್ನೊಂದು ಫಸ್ಟ್ ಅಂಡು ಹಿಂಗೆ ಕುತ್ಕೊಳಕ್ ಆಗಲ್ಲ, ನಾವು ದಪ್ಪ ಆಗಿರ್ತೀವಿ, ಈ ತೊಡೆಗಳು ಕೂಡಕ್ ಆಗಲ್ಲ ಜಾಸ್ತಿ ಹೊತ್ತು. ಅದಕ್ಕೆ ಫಸ್ಟ್ ಅಂಡನ್ನ ಕೆಳಗಡೆ ಫ್ಲಾಟ್ ಫೇಸ್ ಅಲ್ಲಿ ಇಕ್ಕೋಬೇಕು. ಇದು ಈ ಫ್ಲಾಟ್ ಫೇಸ್ ಅಲ್ಲಿ ಇಕ್ಕಿದ್ರೆ ಕೆಲಸ ಆರಾಮ್ ಮಾಡ್ಬೋದು. ಈಗ ನೋಡ್ಕೋ, ಇದ್ರಲ್ಲಿ ಏರ್ ಇದೆ, ಎಷ್ಟಿದೆ ಅಂತಾನು ತೋರಿಸ್ತೀನಿ ನಾನು. ಫಸ್ಟ್ ಇದು ಮಾಡ್ಬೋದಾ? ನೋಡ್ಕೋ ಇದ್ರಲ್ಲಿ, ಓಕೆನಾ? ನೋಡಿ, ಇದು ಗೊತ್ತಲ್ಲ, ಇದ್ರಲ್ಲಿ ಗೊತ್ತಾಗುತ್ತಾ ಇಲ್ಲ? ಇದು ಚುಚ್ಚೋದೆಲ್ಲ ಗೊತ್ತಾ? ಅದು ನಾರ್ಮಲ್ ತಾನೇ ಚುಚ್ತೀವಿ ಈ ತರ ಹಂಗೆ, ಓಕೆನಾ? ಏನದು ತೋರಿಸ್ತಾ ಇದೆ ಎಷ್ಟಿದೆ ಅಂತ? ಎಷ್ಟಿದೆ ಇವಾಗ? ಇದು 3.30 ಬಾರ್ ಅಂತ ತೋರಿಸ್ತಾ ಇದೆ. ಇದರಲ್ಲಿ ಇನ್ನೊಂದು ಇಕ್ಕೊಂತೀನಿ ಇರು. ಹಂಗೆ ಇರು, ಅದು ಫುಲ್ ಎಷ್ಟು ಇದೆ ಅಂತ ತೋರಿಸುತ್ತೆ. ಅದು PSI ಅಲ್ಲಿ ಇಕ್ಬೇಕು, ಅದು ಬಾರಲ್ಲಿ ಇದೆ. ಇದು PSI ಬಂತು. PSI ಪ್ರೆಷರ್ ಅದು ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡು, ಬೇಡ ಹೇಳ್ಬಿಟ್ಟು ನೋಡು. ಇದು 25 ಇದೆ. PSI ಎಷ್ಟು? 25 ಇದೆ. 25 ಅಲ್ಲ, ಅದು 25 ಅದು 22.5 ಅದು 22.5. ಓಕೆ, ನಾನು ಇದರಲ್ಲಿ ಜಾಸ್ತಿ ತುಂಬಬೇಕು. 3.6 ಸಮಥಿಂಗ್ ಇರ್ಬೇಕು. ಇದು ಬರೀ ಬಟನ್ ಪ್ರೆಸ್ ಮಾಡಿದ್ರೆ ಸಾಕಾ? ಅಷ್ಟೇ. ನೋಡ್ತಾ ಇರೋ, ಅದು ಏರುತ್ತೆ. ಅದು ಸೂಪರ್. ಅಲ್ಲಿ ನೋಡ್ಲಿ 23, 24. ನೋಡ್ಕೋ, ಇದು ಏರ್ತಾ ಇದೆ ಇವಾಗ. ನಾನು ಇದ್ರಲ್ಲಿ ಗೊತ್ತಾಗಲ್ಲ ಏರ್ತಾ ಇದೆ ಇಲ್ಲ ಅಂತ ಗೊತ್ತಾಗಲ್ಲ. ಇನ್ನೊಂದು ತೋರಿಸ್ತೀನಿ, ನೋಡ್ಕೋ. ಇದು ಓಪನ್ ಮಾಡು, ಫುಲ್ಲು ಏರ್ ಇಳಿಸ್ತೀನಿ ಇವಾಗ. ನೋಡ್ಕೊ, ಫುಲ್ ಏರ್ ಇಳಿಸ್ತೀನಿ. ಇದು ಚಾರ್ಜಿಂಗ್ ಆಗುತ್ತಾನೆ? ಚಾರ್ಜಿಂಗ್ ಆಗಲ್ಲ, ಡೈರೆಕ್ಟ್ ಹಂಗಾದ್ರೆ ಏನು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು. ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು. ನೋಡ್ಕೋ, ಏರ್ ಫುಲ್ ಇಳಿಸ್ತೀನಿ. ಆಯ್ತು, ಕಾರ್ಗಾದ್ರೆ ಅಲ್ಲಿ ಹಾಕ್ತೀಯಾ? ಬೈಕ್ಗಳಿಗಾದ್ರೆ ಎಲ್ಲಿ ಹಾಕ್ತೀಯಾ? ಬೈಕ್ಗಳಿಗೂ ಕೊಟ್ಟಿರ್ತಾರಲ್ಲ. ಇಲ್ಲ, ಬೈಕ್ಗಳಿಗೆ ನಾವೇ ಬ್ಯಾಟ್ರಿ ಕನೆಕ್ಟ್ ಮಾಡ್ಕೋಬೇಕು. ಬ್ಯಾಟ್ರಿಗೆ ಪ್ಲಸ್ಸು ಮೈನಸ್ಸು ಬ್ಯಾಟ್ರಿ ಹತ್ರದಿಂದ ತಗೊಂಬಂದು ಇದು ಕನೆಕ್ಟ್ ಮಾಡಬೇಕು. ಅದು ತೋರಿಸ್ಬೋದು ನಾನು, ಆದರೆ ನನ್ನ ಹತ್ರ ವೈರ್ ಇಲ್ಲ ಇವಾಗ. ಹಂಗಾದ್ರೆ ಇದು ಬೈಕರ್ಗೆ ಸ್ವಲ್ಪ ಕಷ್ಟನೇ. ಕಾರ್ಗಳು ಕಷ್ಟ ಅಲ್ಲ, ಟ್ಯಾಲೆಂಟ್ ಇದ್ರೆ ಆರಾಮಾಗಿ ಆಗುತ್ತೆ, 100% ಆಗುತ್ತೆ. ಅದು ಓಕೆ, ಟ್ಯಾಲೆಂಟ್. ಆದ್ರೆ ಏನ್ ಎಮರ್ಜೆನ್ಸಿ ಟೈಮಲ್ಲಿ ಎಲ್ಲ ಇಟ್ಕೊಂಡು ಓಡಾಡ್ತಾರೆ ಹೇಳೋ ಬೈಕರೆಲ್ಲ.
ಡಿಕ್ಕಿ ಡಿಕ್ಕಿ ಅಂತ ಸೈಡ್ ಅಲ್ಲಿ ಇರುತ್ತೆ, ಟೂ ವೀಲರ್ಗೆಲ್ಲ ಡಿಕ್ಕಿ ಇರುತ್ತೆ, ಅದೆಲ್ಲ ಕಷ್ಟ ಹೋಗಲ್ಲ. ಕಾರ್ಗಾದ್ರೆ ಓಕೆ ಕಣ. ಹೋಗಲ್ಲ ಅಂದ್ರೆ ನೀನ್ ಅಂಗಡಿಗೆ ಹೋಗ್ಬೇಕು ಹಂಗಂದ್ರೆ, ಇಲ್ಲ ಫೋನ್ ಮಾಡಿ ಕರ್ಸು. ಕಾಡಲ್ಲಾದ್ರೆ ನನಗೆ ಫೋನ್ ಹಾಕ್ಬೇಕು, ನಾನು ಬರ್ತೀನಿ. ನನಗೆ ಅಪ್ ಅಂಡ್ ಡೌನ್ ಬಾಡಿಗೆ ಕೊಟ್ಟು ಎಲ್ಲಿದ್ರು ಬರ್ತೀನಿ ನಾನು. ಫುಲ್ ಇಳ್ದೈತಿ ಇವಾಗ. ಈಗ ನೋಡ್ತಾ ಫುಲ್ ಇಳ್ದೋಯ್ತಾ ನೋಡಿ, ಇಲ್ಲಿ ಕಾಣ್ತಾ ಇದೆಯಾ ಇಳ್ದೋಗಿರೋದು. ಹಂಗಾದ್ರೆ ಇದು ಇಷ್ಟ ಅವರು ಓಡುತ್ತೆ ಅಂತ ಏನಿಲ್ಲ, ಕನೆಕ್ಟ್ ಮಾಡು ಡೈರೆಕ್ಟ್ ಎಷ್ಟು ಅವರ್ ಬೇಕಾದ್ರೂ ಓಡಿಸು ಅಷ್ಟೇ. ಪರವಾಗಿಲ್ಲ, ಸಕ್ಕತ್ತೈತೆ. 1100 ರೂಪಾಯಿ ಇದೆ. ಬೇಕಾದ್ರೂ ಆರ್ಡರ್ ಮಾಡ್ಕೊಳ್ರಪ್ಪ. ಕಾರ್ ಇರೋರು ಕೆಳಗಡೆ ಇಟ್ಕೊಳ್ಳೋಣ, ಸ್ವಲ್ಪ ಸೇಫ್ಟಿ ಯೂಸ್ ಮಾಡೋಣ. ಎನಿ ಟೈಮ್ ಮನೇಲಿ ಕುತ್ಕೊಂಡು ಏರ್ ಹೊಡಿಬೋದಲ್ವಾ ಬಿರು? ಅಂಗಡಿಯಲ್ಲಿ ಕ್ಯೂ ಆಗೋದು 4 ಟೈರ್ ಹೊಡೆಯೋದು. ನೋಡು ಜೀರೋನೇ ಆಯ್ತು ಈಗ. ನೋಡಿ ಏರೇ ಇಲ್ಲ ಇವಾಗ. ನೋಡು ಏರ್ 0 ಮಾಡಿದೀನಿ. ಓಕೆನಾ? ಈ ಫುಲ್ ಇರುತ್ತೆ ನೋಡ್ಕೊ, ಒಂದೇ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು. ಈಗ ಸಕ್ಕತ್ತಾಯ್ತಪ್ಪ. ನೋಡ್ತಾ ಇರೋ, ಇಲ್ಲೇ ಮೀಟರ್ ತೋರಿಸುತ್ತೆ. ನೋಡು ಲೈಟು ಇದೆ, ಇದಕ್ಕೆ ಲೈಟು ಇದೆ. ಲೈಟ್ ನನಗೆ ಈಸಿ ಆಗಲಿ ಅಂತ ತಗೊಂಡೆ. ನಿನಗೂ ಏನಾನ ಈಸಿ ಏನಾನ ಆಗ್ಬೇಕಂದ್ರೆ ನೀನು ತಗೋ. ನಾನು ಹೇಳ್ತಾ ಇಲ್ವಾ, ಕಾರ್ ಅವ್ರಿಗೆಲ್ಲ ಈಸಿನೇ ಇರು. ಅಂದ್ರೆ ನೀನು ಫಸ್ಟ್ ತಗೋಬೇಕಂದ್ರೆ ಫಸ್ಟ್ ಕಾರ್ ತಗೋಬೇಕಲ್ಲ ನೀನು, ಅಲ್ಲ? ಕಾರ್ ಇರೋರ್ಗು, ಯಾರ ಹತ್ರ ಕಾರ್ ಇದೆ ಅವ್ರಿಗೂ ಯೂಸ್ ಆಗುತ್ತೆ. ಆ ಥರ ಮಾಡ್ತಾ ಇರೋದು. ನೋಡು ಇದ್ರದ್ದು ಇದು ಸ್ವಲ್ಪ ಹಿಂಗೆ ಇರಲಿ, ಎಲ್ಲಿದ್ರು ನಡೀತದೆ. ಅದು ಇನ್ನೊಂದು ಅದ್ರದ್ದು ಇದು ತೋರಿಸ್ತೀನಿ ಇರು. ಏನಾದ್ರು ಆಟೋಮೆಟಿಕ್ ಅದು ಒರ್ಸ್ಕೊಂತೀನಿ ಇರು. ನೋಡಿ ಇದರಲ್ಲಿ ಗೊತ್ತಾಗ್ಲಿಲ್ಲ ಅಂತಂದ್ರೆ ಇದಕ್ಕೆ ಒಂದು ಇದು ಯೂಸರ್ ಗೈಡ್ ಕೊಟ್ಟಿರ್ತಾನೆ. ಇಲ್ಲಿ ತೋರಿಸು ಕ್ಯಾಮ್ರಾಮನ್. ನೋಡು, ಅಂದ್ರೆ ಇಷ್ಟೊಂದು ನನಗೆ ಕಾಣ್ತಾ ಇಲ್ಲ, ಆ ಥರ ತೋರಿಸ್ಬಿಟ್ರೆ ನೀನು. ನೋಡು, ಒಂದು ವೆಹಿಕಲ್ಸ್ ಇರೋ ತೋರಿಸ್ತೀನಿ. ನೋಡು, ಫುಟ್ಬಾಲ್ಗೆ PSI ಬಂದ್ಬಿಟ್ಟು ಇಷ್ಟು ಬರುತ್ತೆ. ಈ ಥರ ತೋರಿಸ್ಬೇಡ, ಸ್ವಲ್ಪ ಹಿಂದೆನೇ ಹೋಗಲಿ, ಪರವಾಗಿಲ್ಲ, ಇದಾಗುತ್ತೆ. ವೈರು ತೋರಿಸ್ತೀನಿ ಇಲ್ಲಿ. ವೆಹಿಕಲ್ ಟೈಪ್ಸು ನೋಡು, ಬಾರ್ ಬಂದ್ಬಿಟ್ಟು 1.65 ಇಲ್ಲಾಂದರೆ 2.41 ಇರಬೇಕು. PSI ಬಂದ್ಬಿಟ್ಟು 24 to 35 ಇರಬೇಕು. ನಾನು ಜಾಸ್ತಿ ಹಾಕೋದು 35. ಇವಾಗ ಎಷ್ಟಾಗಿದೆ PSI ಅಂದರೆ 17 ಇದೆ. 24 ಇಲ್ಲ 35 ಗಂಟ ನಾನು 35 ಇಕ್ತೀನಿ ಜಾಸ್ತಿ. 18 ಇದೆ. 35 ಆಗಿದ ತಕ್ಷಣ ಆಫ್ ಮಾಡ್ಬಿಡ್ತೀನಿ. ಅದಕ್ಕೆ ಯೂಸರ್ ಗೈಡ್ ಕೊಟ್ಟಿರ್ತಾರೆ ನೋಡು. ನೋಡು, ಇದು ನಾನು ಹೇಳಿದ್ನಲ್ಲ, ಈ ಚಿಕ್ಕದು, ಇದು ಸ್ವಿಮ್ಮಿಂಗ್ ಟ್ಯೂಬ್ ಬಲೂನ್. 2 ಚಿಕ್ಕು ಇದಲ್ಲ ಇವು. ಇದು ಬಿಟ್ಟರೆ ಇದು ರೆಡ್ ಕಲರು ಮತ್ತೆ ಬ್ಲೂ ಕಲರು. ಸ್ವಿಮ್ಮಿಂಗ್ ಟ್ಯೂಬ್ಗೆ ಏರ್ ತುಂಬೋದು ಇದು. ಮತ್ತೆ ಈ ಥರ ಕುತ್ಕೋಬೇಕು, ಯಾಕಂದ್ರೆ ಸೇಫ್ಟಿ ಇರ್ಬೇಕು ಫಸ್ಟು. ಅಂದ್ರೆ ಕೆಳಗಡೆ ನೋಡ್ಕೋಬೇಕು, ಚುಚ್ಚಿತ್ತವ ಏನಾನ. ನೋಡ್ದಾ, ಕಾಣ್ತಾ ಇದೆಯಾ? So 23, 24. ಮತ್ತೆ ಇದೆಯಾ ನಿನ್ನ ಹತ್ರ? ಅಲ್ಲ, ಇವಾಗ ಕಾರ್ ಓಡ್ತಾ ಇತ್ತು, ಓಕೆ, ಕಾರ್ ಸ್ಟಾಪ್ ಆಗ್ಬಿಡುತ್ತೆ, ಅವಾಗ ಅದಕ್ಕೆ 6 ಮತ್ತೆ ಹಂಗೆ ಆಫ್ಲೈನ್ ಮಾಡೋಕ್ಕಾಗಲ್ಲ. ರನ್ನಿಂಗ್ ಅಲ್ಲ, ಆಫ್ಲೈನು. ಇವಾಗ ಪವರ್ ಕನೆಕ್ಟ್ ಮಾಡಿದ್ದಿಲ್ಲ, ಅದಿಲ್ಲ ಬ್ಯಾಟ್ರಿ ಇದ್ರೆ ಆಗುತ್ತೆ. ಫುಲ್ ಬ್ಯಾಟ್ರಿ ಬೇಕು. ಆಫ್ಲೈನ್ ಹಂಗೆ ಇದ್ದಾಗಲ್ಲ, ನಾರ್ಮಲ್ ಹಂಗೆ ಆಗಲ್ಲ. ಮತ್ತೆ ಇದು ಆಗ್ತಾ ಇರಲಿ ಅಷ್ಟೊತ್ತಿಗೆ. ಮತ್ತೆ ಇನ್ನೊಂದು, ಇದು ಎಲ್ಲ ಈಸಿಲಿ ಸಿಗುತ್ತೆ. ಏನದು? ಇದೆಲ್ಲ ಪಂಚರ್ ರಿಪೇರ್ ಸ್ಟಿಪ್ಪು. ಇದು ಬಂದ್ಬಿಟ್ಟು ನಾನು 35 ಇಲ್ಲ, 36 ಹೋಗ್ತಾ ಇಲ್ಲ. ಸರಿನಾ? ನೋಡು, ಇವಾಗ 36 ಆಯ್ತು. ತೆಗೆದುಬಿಡ್ತೀನಿ ಇವಾಗ. ಆಫ್ ಮಾಡೋದಾ? ನೋಡು, ಏರ್ ಫುಲ್ ಆಯ್ತು. ಮತ್ತೆ ಇನ್ನೊಂದು ಹೇಳ್ತೀನಿ, ಅದ್ರ ಜೊತೆಗೆ ನಾನು ಇದನ್ನು ತಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಪಂಚರ್ ಹಾಕೋದಂದ್ರೆ ಇದು ಹಾಕೋಕ್ಕಿಂತ ಮುಂಚೆ ಇನ್ನೊಂದು ಹೋಲ್ ಮಾಡೋದು ಬರುತ್ತೆ. ಎಲ್ಲ ನಾ ಪಂಚರ್ ಆಯ್ತಾ, ಸ್ಕ್ರೂ ಚುಚ್ಚಿದ್ರೆ ಇದರಲ್ಲಿ ಹಿಂಗೆ ಕಿತ್ತೋದು, ಇನ್ನೊಂದರಲ್ಲಿ ಅದನ್ನ ಸ್ಕ್ರೂನ ಕಿತ್ಬಿಟ್ಟು ಇದನ್ನ ಹಿಂಗೆ ಡ್ರಿಲ್ ಮಾಡೋದು.
ಸ್ವಲ್ಪ ಹೋಲ್ ದೊಡ್ಡದು ಮಾಡೋದು. ಹೋಲ್ ದೊಡ್ಡದು ಮಾಡಿಬಿಟ್ಟು ಅದಾದಮೇಲೆ ಇದು ಸ್ಟ್ರಿಪ್ ಇದೆಯಲ್ಲ, ಒಂದು ಸ್ಟ್ರಿಪ್ ತೆಗೆದು ಇದ್ರ ಒಳಕ್ಕೆ ಹಾಕ್ಬಿಟ್ಟು ಹಿಂಗೆ ಚುಚ್ಬಿಟ್ಟು ಟಕ್ಕಂತ ಎಳಿಬೇಕು. ಟಕ್ಕಂತ ಎಳೆದ್ರೆ ಅಲ್ಲಿ ಈ ಥರ ಶೇಪಲ್ಲಿ ಬರುತ್ತೆ. ಆಮೇಲೆ ಬೇಕಂದರೆ ಚಾಕು ತೊಗೊಂಡು ಕಟ್ ಮಾಡ್ಬೋದು. ಇದು ಸಿಕ್ಬಿಡುತ್ತೆ. ಇದು ಎಷ್ಟಂದರೆ ಇದು 500 ಒರಿಜಿನಲ್ಲೇ ಸಿಗುತ್ತೆ. ಇದೆಲ್ಲ ಸೆಟ್ಟೇ ಸಿಗುತ್ತೆ. ಇದು ಮತ್ತೆ ಕಟಿಂಗ್ ಪ್ಲೇಯರ್ ಇರಲೇಬೇಕು. ಪಂಚರ್ಗೆಲ್ಲ ಈಸಿ ಆಗುತ್ತೆ ಇದು ತೆಗಿಯೋಕ್ಕೆ, ಮಳೆ ಎಲ್ಲ ತೆಗಿಯೋಕ್ಕೆ ಅಷ್ಟೇ. ನಿಮ್ಗೂ ಇದೆಲ್ಲ ಈ 500 ರೂಪಾಯಿ ಒಳಗೆ ಮುಗ್ದೋಗುತ್ತೆ ಇವೆಲ್ಲ. ಪರವಾಗಿಲ್ಲ, 500 ರೂಪಾಯಿ ಆರಾಮಾಗಿ ಎಲ್ಲ ಕಾಡ್ ಗೀಡಲ್ಲಿ ಅಂದ್ರೆ ಕಾಡಲ್ಲಿ ಯಾರು ಹೋಗಲ್ಲ. ಜನಗಳು ಕೇಳ್ತಾರೆ ಕಾಡಲ್ಲಿ ನಾವ್ ಯಾಕೆ ಹೋಗೋಣ ಅಂತ. ಅಂದ್ರೆ ಟೈಮ್ ಗಾಚಾರ ಗಂಡ್ ಮರ ಅಥವಾ ಕುದಾಕೆ ಕರ್ಸಕ್ತಾ ಅಂತಾರಲ್ಲ, ಆ ತರ ಆಗ್ಬಿಡುತ್ತೆ. ಆ ಟೈಮಲ್ಲಿ ಇವೆಲ್ಲ ಸೇಫ್ಟಿ ಇಟ್ಕೊಂಡಿರ್ಬೇಕು. ಪಂಚರ್ ಅಂಗಡಿಯವರು ಅಲ್ಲಿಗೆಲ್ಲ ಬರಲ್ಲ ಪಾಪ, ಅಲ್ಲಿ ದೂರ ಆಗುತ್ತೆ. ಕೆಲವರು ಕಾಂಟ್ಯಾಕ್ಟ್ ನಂಬರ್ ಖರ್ಚು ಮಾಡ್ತೀವಿ, ಅದೊಂದ್ 1000 ರೂಪಾಯಿ ಇದೊಂದು ಅಷ್ಟೇ. ಅದಕ್ಕೆ ನೋಡೋ ಸೇಫ್ಟಿ ತಗೊಂಡು ಇಟ್ಕೊಂಡಿದೀನಿ. ಈ ಮಳೆಗಾಲದಲ್ಲಿ ಇನ್ನ ಪಂಚರ್ಗಳಾಗೋದು ಜಾಸ್ತಿ, ಅಂತವ್ರಿಗೆ ತುಂಬಾ ಯೂಸ್ ಆಗುತ್ತೆ ಇದು. ನಿಜ, ಜನಗಳು ತಗೊಂಡ್ರೆ ಒಳ್ಳೇದಪ್ಪ. ಕಾರ್ ಇರೋರು ಅಷ್ಟೇನಾ? ನೀನು 2000 ರೂಪಾಯಿ 2000 ರೂಪಾಯಿಗೆ ಇದೊಂದು ಮಿಷಿನು, ಇದೊಂದು ಎಲ್ಲ ಪಂಚರ್ ಆದರೆ ಒಂದು 500 ಟೂಲ್ ಕಿಟ್ಟು, ಪಂಚರ್ ಟೂಲ್ ಕಿಟ್ಟು ಅಷ್ಟೇ. ಸಿಗೋಣ ಮತ್ತೆ, ಓಕೆನಾ? ಬಾಯ್ ಬಾಯ್.